ಮೆಂಟಲಿಸಮ್ ಅಥವಾ ಮೈಂಡ್ ರೀಡಿಂಗ್ ಅನ್ನುವಂತಹ ಒಂದು ಜಾದು. ಇನ್ನ ಒಂದು ವಿಶೇಷ ಏನು ಅಂದ್ರೆ, ಇಲ್ಲಿ ನಾನು ಇಸ್ಪಿಟ್ ಕಾರ್ಡ್ ಅನ್ನ ಬಳಸದೆ, ಇಸ್ಪಿಟ್ ಕಾರ್ಡ್ ಯೂಸ್ ಮಾಡ್ತಾ ಇಲ್ಲ, ಬಟ್ ಕಾರ್ಡ್ ಮ್ಯಾಜಿಕ್ ಫಾರ್ ದ ಫಸ್ಟ್ ಟೈಮ್ ಅಪರೂಪವಾಗಿ ಯಾರು ಮಾಡಲ್ಲ, ಕಾರ್ಡ್ ಇಲ್ಲದೆ ಕಾರ್ಡ್ ಮ್ಯಾಜಿಕ್ ಮಾಡುವಂತ ಒಂದು ಕಲ್ಪನೆ ಶುರು ಮಾಡಿದೆ ಮೆಂಟಲಿಸಮ್ ನಿಂದ. ಸರ್, ಈಗ ಕಾರ್ಡ್ ಬಗ್ಗೆ ಸಿಂಪಲ್ ಆಗಿ ನಾನೇ ನಿಮಗೆ ಹೇಳ್ಬಿಡ್ತೀನಿ. ಕೆಂಪು ಮತ್ತೆ ಕಪ್ಪು ಇರುತ್ತೆ, ಓಕೆ. ಅದರಲ್ಲಿ ಹಾರ್ಟ್, ಡೈಮಂಡ್, ಕ್ಲಬ್, ಇನ್ನೊಂದು ಎಲೆ, ಇಷ್ಟೆಲ್ಲ ಇರುತ್ತೆ. ಇಷ್ಟು ಗಮನದಲ್ಲಿ ಇಟ್ಕೊಂಡ್ರೆ ಸಾಕು. ಮತ್ತೆ ಕಿಂಗ್, ಕ್ವೀನ್, ಅದರಲ್ಲಿ ಕೂಡ ಹಾರ್ಟ್, ಡೈಮಂಡ್ ಇರುತ್ತೆ, ಓಕೆ. ಅಷ್ಟು ಗೊತ್ತಿದ್ರೆ ಸಾಕು. ಈಗ ನಾನು ಕಾರ್ಡ್ ಇಲ್ಲದೆ ಕಾರ್ಡ್ ಮ್ಯಾಜಿಕ್, ಓಕೆ. ಇನ್ವಿಸಿಬಲ್ ಕಾರ್ಡ್, ಕಣ್ಣಿಗೆ ಕಾಣಿಸದೇ ಇರುವಂತಹ ಒಂದು ಕಾರ್ಡ್ ತೆಗಿತಾ ಇದ್ದೀನಿ. ಸರ್, ಇದು ಹಿಡ್ಕೊಳ್ಳಿ. ಕಣ್ಣಿಗೆ ಕಾಣಿಸದೇ ಇರುವಂತಹ ಒಂದು ಕಾರ್ಡ್ ಹಿಡ್ಕೊಂಡ್ರ, ಕವರ್ ಓಪನ್ ಮಾಡಿ, ಪ್ಯಾಕೆಟ್ ಕವರ್ ಓಪನ್ ಮಾಡಿ, ಆ ಕವರ್ ಕೊಡಿ. ನೆಕ್ಸ್ಟ್ ಇಡಬೇಕು. ಕಾರ್ಡ್ಸ್ ಮಾತ್ರ ಇಟ್ಕೊಳ್ಳಿ, ನೀವು ಕಾರ್ಡ್ಸ್ ಇಟ್ಕೊಳ್ಳಿ, ಕವರ್ ನನಗೆ ಕೊಡಿ. ಇವರ ಕೈಯಲ್ಲಿ ಒಂದು ಇನ್ವಿಸಿಬಲ್ ಕಾರ್ಡ್ ಕೊಟ್ಟಿದ್ದೀನಿ, ಅದನ್ನ ಜಸ್ಟ್ ಹೀಗೆ ಮೇಲೆ ಥ್ರೋ ಮಾಡಿ, ಮೇಲೆ ಹಾಕಿದ್ದೀರಾ. ನಾನು ಆ ಕಾರ್ಡ್ಗಳನ್ನ ಇಲ್ಲೇ ಸ್ಟಾಪ್ ಮಾಡಿದ್ದೀನಿ, ಓಕೆ. ಆ ಕಾರ್ಡ್ಗಳ ಗಮನ ಕೊಟ್ಟು ಕೇಳಿ, ಏನ್ ನಡೀತಾ ಇದೆ ಅಂತ ನಿಮಗೆ ಖಂಡಿತ ಕೊನೆಯ ತನಕ ಗೊತ್ತಾಗಲ್ಲ. ಕಾರ್ಡ್ ಅನ್ನ ಇಲ್ಲಿ ಥ್ರೋ ಮಾಡಿದ್ದೀವಿ, ಇನ್ವಿಸಿಬಲ್ ಕಾರ್ಡ್. ಅಲ್ಲಿ ಈ ಕಡೆ ಕಪ್ಪು, ಆ ಕಡೆ ಕೆಂಪು ಕಾರ್ಡ್ ಅನ್ನ ಸರಿಸ್ಬಿಟ್ಟಿದ್ದೀವಿ. ಈಗ ಕಪ್ಪು ಅಥವಾ ಕೆಂಪು, ಈ ಎರಡು ಕಾರ್ಡ್ಗಳಲ್ಲಿ ಯಾವ ಬಣ್ಣ ನಿಮಗೆ ಓಕೆ? ರೆಡ್ ನಿಮಗೆ ಇಷ್ಟ, ಕಪ್ಪು ಬೇಡ. ನಾನಿಲ್ಲಿ ಟ್ಯಾಪ್ ಮಾಡಿದ ತಕ್ಷಣ ಕಪ್ಪು ಕಾರ್ಡ್ ಅಷ್ಟು ಕೆಳಗಡೆ ಬಿತ್ತು, ರೆಡ್ ಕಾರ್ಡ್ ಮಾತ್ರ ಈ ಕಡೆ ಇದೆ. ಈಗ ರೆಡ್ ಕಾರ್ಡ್ ಅಲ್ಲಿ ನಂಬರ್ ಕಾರ್ಡ್ ಮತ್ತೆ ಪಿಕ್ಚರ್ ಕಾರ್ಡ್ ಇದೆ, ಓಕೆ. ನಂಬರ್ ಕಾರ್ಡ್ ಮತ್ತೆ ಪಿಕ್ಚರ್ ಕಾರ್ಡ್ ಅಲ್ಲಿ ನೀವು ನಂಬರ್ ಚೂಸ್ ಮಾಡ್ತೀರಾ ಅಥವಾ ಪಿಕ್ಚರ್ ಚೂಸ್ ಮಾಡ್ತೀರಾ? ನಂಬರ್. ಇವರಿಗೆ ನಂಬರ್ ಬೇಕು ಅಂದಿದ್ದಕ್ಕೆ ನಾನು ನಂಬರ್ ಅನ್ನ ಟ್ಯಾಪ್ ಮಾಡಿದೆ, ನಂಬರ್ ಕಾರ್ಡ್ ಅಷ್ಟು ಕೆಳಗಡೆ ಬಿತ್ತು. ಇನ್ನು ಉಳಿದಿದ್ದು ರೆಡ್ ಕಲರ್ ಪಿಕ್ಚರ್ ಕಾರ್ಡ್. ರೆಡ್ ಕಲರ್ ಪಿಕ್ಚರ್ ಕಾರ್ಡ್ ಅಲ್ಲಿ 3 ಉಳ್ಕೊಂಡಿದೆ, ಕಿಂಗ್, ಕ್ವೀನ್, ಜಾಕ್. 3 ಕಾರ್ಡ್ ಇವಾಗ ಅಲ್ಲಿ ಉಳ್ಕೊಂಡಿರೋದು. ನಾನೇನ್ ಮಾಡ್ತೀನಿ, ಅಲ್ಲಿಂದ ಕಿಂಗ್, ಕ್ವೀನ್ ಮತ್ತೆ ಜಾಕ್, ಈ 3 ಕಾರ್ಡ್ಗಳನ್ನ ರೆಡ್ ಕಲರ್, ಇನ್ನೊಂದು ಡೈಮಂಡ್, ಹಾರ್ಟ್, ಡೈಮಂಡ್ ಟ್ಯಾಪ್ ಮಾಡಿದೆ, ಹಾರ್ಟ್ ಮಾತ್ರ ಉಳ್ಕೊಂಡಿದೆ ಇವಾಗ, ಓಕೆ. ಹಾರ್ಟ್ ಕಾರ್ಡ್, ಪಿಕ್ಚರ್ ಕಾರ್ಡ್, ಕಿಂಗ್, ಕ್ವೀನ್, ಜಾಕ್, 3 ಕಾರ್ಡ್ ಅನ್ನ ಇಳ್ಕೊಂಡಿದ್ದೀನಿ, ಹಿಡ್ಕೊಳ್ಳಿ. ಈಗ ಆ 3 ಕಾರ್ಡ್ ಅಲ್ಲಿ ಯಾವ್ದಾದ್ರೂ ಒಂದು ಕಾರ್ಡ್ ಅನ್ನ ನನಗೆ ಕೊಡಿ ಅಂದ್ರೆ ಯಾವ್ದು ಕೊಡ್ತೀನಿ? ಕ್ವೀನ್ ಕೊಡಿ. ಕ್ವೀನ್ ಕಾರ್ಡ್ ನನಗೆ ಕೊಟ್ಟಿದ್ದಾರೆ. ಇನ್ನ 2 ಕಾರ್ಡ್ ಉಳ್ಕೊಂಡಿದೆ, ಜಾಕ್ ಮತ್ತೆ ಕಿಂಗ್. ಆ 2 ಕಾರ್ಡ್ ಮತ್ತೊಂದು ಆಡಿಯನ್ಸ್ಗೆ ಕೊಡಿ ಅಂದ್ರೆ ಯಾವ್ದು ಕೊಡ್ತೀರಾ? ಜಾಕ್ ಅಲ್ಲ, ಜಾಕ್ ಅನ್ನ ಅವರು ಆಡಿಯನ್ಸ್ಗೆ ಕೊಟ್ರೆ ಇವರ ಕೈಯಲ್ಲಿ ಉಳಿದಿದ್ದು ಯಾವುದು? ಕಿಂಗ್. ಯಾವುದು? ಇದಿಷ್ಟು ನನ್ನ ಚಾಯ್ಸ್ ಏನೂ ಇರಲಿಲ್ಲ, ಎಲ್ಲ ಚಾಯ್ಸ್ ಅವರಿಗೆ ಕೊಟ್ಟಿದೆ, ಓಕೆ. ಎಲ್ಲ ಚಾಯ್ಸ್ ಅನ್ನ ಎಲಿಮಿನೇಟ್ ಮಾಡಿ ಕಿಂಗ್ ಆಫ್ ಹಾರ್ಟ್ ರೆಡ್ ಕಲರ್ ಚಾಯ್ಸ್ ಮಾಡಿದ್ದಾರೆ ಅವರು. ಇದನ್ನ ಇದೇ ಕಾರ್ಡ್ ಚಾಯ್ಸ್ ಮಾಡ್ತಾರೆ ಅಂತ ನನಗೇನಾದ್ರು ಗೊತ್ತಿರೋಕ್ಕೆ ಸಾಧ್ಯ ಇದೆಯಾ? ಇಷ್ಟಕ್ಕೊಂದು ಕಾರ್ಡ್, ಇಷ್ಟಕ್ಕೊಂದು ಕಲರ್ಸ್, ಪಿಕ್ಚರ್, ನಂಬರ್, ಬಟ್ ನಾನು ಇವರ ಮೈಂಡ್ ಅನ್ನ ರೀಡ್ ಮಾಡಿದ್ದೆ. ಇವರು ಕಿಂಗ್ ಆಫ್ ಹಾರ್ಟ್ ಚೂಸ್ ಮಾಡ್ತಾರೆ ಅಂತ ನನಗೆ ಗೊತ್ತಿರೋಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಈ ಕವರನ್ನ ಓಪನ್ ಮಾಡಿ, ಅದರ ಒಳಗಡೆ ಒಂದು ಕಾರ್ಡ್ ಇದೆ, ತೆಗೀರಿ, ತೋರಿಸಿ ಅವರು. ಕಿಂಗ್ ಆಫ್ ಹಾರ್ಟ್. ಬೇರೆ ಏನಾದ್ರು ಇದೆಯಾ ಇದ್ರೊಳಗಡೆ? ನೋಡಿ, ಕಿಂಗ್ ಆಫ್ ಹಾರ್ಟ್. ಇವರ ಮೈಂಡ್ ರೀಡ್ ಮಾಡಿ ನಾನು ಮುಂಚಿತವಾಗಿಯೇ ಪ್ರಿಡಿಕ್ಷನ್ ಮಾಡಿದ್ದೀನಿ. ಥ್ಯಾಂಕ್ ಯು.